ಎಲ್ರಿಗೂ ಗುಡ್ ಈವ್ನಿಂಗ್ ಆ್ಯಂಡ್ ಒಳ್ಳೆದಾಗಲಿ ಎಲ್ರಿಗೂ. ರಾಜು ಜೇಮ್ಸ್ ಬಾಂಡ್ ಖುಷಿ ಆಯಿತು ಈ ಟ್ರೇಲರ್ನ ನೋಡಿ. ಗುರು ಅವರು ನನಗೆ ಬಹಳ ವರ್ಷದಿಂದ ಪರಿಚಯ, ಒಟ್ಟಿಗೆ ಜಿಮ್ಮಲ್ಲೆಲ್ಲ ವರ್ಕೌಟ್ ಮಾಡ್ತೀವಿ. ಹಿ ಲುಕ್ಸ್ ರಿಯಲಿ ಗುಡ್, ಹಿ ಲುಕ್ಸ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಅಪಿಯರೆನ್ಸ್ ತುಂಬ ಇಷ್ಟ ಆಯಿತು. ಡೈರೆಕ್ಟರ್ ಸರ್ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿರ ಆ್ಯಂಡ್ ಸಾಂಗ್ ಭಾಳ ಚೆನ್ನಾಗಿದೆ. ನಿರ್ಮಾಪಕರು ಜೋಬು ತುಂಬ ಖರ್ಚಾಗಿರೋದು ಸಾಂಗಲ್ಲೆಲ್ಲ ಕಾಣಿಸ್ತಾ ಇದೆ. ಆ್ಯಂಡ್ ನಮಗೆ ಖುಷಿ, ಒಂದು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಆ ಥರ ಒಳ್ಳೊಳ್ಳೆ ಸಾಂಗ್ಸ್ ತೆಗೆಯೋದು ಬಹಳ ಖುಷಿ ಆಗುತ್ತೆ. ಆ ಥರ ಔಟ್ಪುಟ್ ಕೊಡೋದು ತುಂಬ ಖುಷಿ ಆಗುತ್ತೆ. ಅದರಲ್ಲಿ ನೀವು ಗೆದ್ದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗುರು ಅವರು ಈಸ್ ಆಲ್ವೇಸ್ ಗಿವನ್ ಅ ವೆರಿ ಸರ್ಪ್ರೈಸ್ ಹಿಟ್. ನಿಮ್ಮದು ಆ ಫಿಲ್ಮ್ ಫಸ್ಟ್ ರ್ಯಾಂಕ್ ರಾಜು, ದಟ್ ವಾಸ್ ಅ ವೆರಿ ಬಿಗ್ ಹಿಟ್. ಯಾರು ಏನು ಎಕ್ಸ್ಪೆಕ್ಟೇ ಮಾಡಲಿಲ್ಲ, ಅದನ್ನು ಹಿಟ್ ಆಗೋಯ್ತು ಆ್ಯಂಡ್ ಇಟ್ ಡಿಡ್ ರಿಯಲಿ ವೆಲ್. ಆ್ಯಂಡ್ ದೆ ವಾಸ್ ಅ ನ್ಯೂ ಹೀರೋ ವಾಸ್ ಬಾರ್ನ್ ನಮ್ಮ ಇಂಡಸ್ಟ್ರಿಲಿ. ಈಗ ಮತ್ತೆ ರಾಜು ಜೇಮ್ಸ್ ಬಾಂಡ್ ಅಂತ ನೀವೇನೋ ಒಂದಷ್ಟು ಹೇಳಿದ್ರಲ್ಲ, ಎಲ್ಲರನ್ನೂ ಸೇರಿಸಿ ಮಿಕ್ಸ್ ಮಾಡಬೇಡಿ ಕಣಮ್ಮ, ಇದನ್ನು ಕಂಪ್ಲೀಟ್ ನಮ್ಗೆ ಗುರುಗೆ ಕೊಡೋಣ ಈ ಟೈಟಲ್ನ, ಅವರೇ ಅದನ್ನು ಅನುಭವಿಸ್ಲಿ. ಬಿಕಾಸ್ ಅದನ್ನೆಲ್ಲ ನಾವು ಮಿಕ್ಸ್ ಮಾಡೋದು ಬೇಡ ಆಡಿಯನ್ಸ್ಗೆ. ನೋ ಇನ್ಸ್ಪಿರೇಷನ್, ಐ ವುಡ್ ಸೇ ಗೋ ವಿತ್ ಕ್ಲಾರಿಫಿಕೇಷನ್. ಕ್ಲಾರಿಫಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ವಿತ್ ಲಾಟ್ ಆಫ್ ಕ್ಲಾರಿಫಿಕೇಷನ್ ನೀವು ಮಾಡಿದ್ರೆ ಯು ಲುಕ್ ರಿಯಲಿ ಗುಡ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಜಸ್ಟ್ ಟೇಕ್ ದೇರ್ ಬ್ಲೆಸ್ಸಿಂಗ್ಸ್ ಇಸ್ ಮೋರ್ ದೆನ್ ಎನಫ್ ಅಂತ ಅನ್ನಿಸ್ತೆ. ಆ್ಯಂಡ್ ಒಳ್ಳೆಯದಾಗಲಿ, ಈ ಫಿಲ್ಮು ಅತ್ಯದ್ಭುತವಾದ ಒಂದು ಹಿಟ್ ಆಗಲಿ. ನಿರ್ಮಾಪಕರು ಜೋಬು ತುಂಬಿ ಲಗೇಜ್ ಎಲ್ಲ ತುಂಬೋ ಅಷ್ಟು ದುಡ್ಡು ಮಾಡಲಿ. ನಿರ್ದೇಶಕರಿಗೆ ಒಳ್ಳೆಯದಾಗಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ನನಗೆ ಟ್ರೈಲರ್ ಇಷ್ಟ ಆಯಿತು, ಆದವ್ರು ನೋಡಿ. ಇದು ಫೆಬ್ರವರಿ 14 ರಿಲೀಸ್ ಆಗ್ತಿದೆ ಈ ಫಿಲ್ಮು. ರಿಲೀಸ್ ಆದಾಗೆಲ್ಲ ನೋಡಿ, ವಿಶ್ ಮಾಡಿ, ಆಶೀರ್ವದಿಸಿ ಎಲ್ರಿಗೂ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಸರ್, ಇವತ್ತು ಫಿಟ್ನೆಸ್ ಅಲ್ಲ, ನೀವು 3 ಜನದ್ದು ಶರ್ಟ್ ಕಲರ್ ಒಂದೇ ಇದೆ, ಬ್ಲ್ಯಾಕ್. ಕೋಇನ್ಸಿಡೆನ್ಸ್. ಸರ್, ಇನ್ನೊಂದು ಕೋಇನ್ಸಿಡೆನ್ಸ್ ಏನಂದರೆ, ಪ್ರಾಬಬ್ಲಿ ನಿಮ್ಗೆ ನೆನಪಿರಲ್ಲ, ನನ್ನ ಫಸ್ಟ್ ಹೀರೋ ನೀವು. ನಾನು ನನ್ನ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಮಿಂಚಿನ ಓಟ ಸಿನಿಮಾಯಿಂದ. ಸೊ ನನ್ನ ಸಿನಿ ಜರ್ನಿಯ ಫಸ್ಟು ಹೀರೋ ನನ್ನ ಮುರಳಿ ಸರು. ಸೊ ಇವತ್ತು ಸರ್ ನನ್ನ ಟ್ರೈಲರ್ ಲಾಂಚ್ ಮಾಡ್ತಾ ಇರೋದು ಒಂಥರ ವೆರಿ, ಅದೇ ಅವರು ರಶ್ಮಿ ಅವ್ರು ಹೇಳ್ದಂಗೆ ವೆರಿ ಯೂನಿವರ್ಸಲ್ ಇದು. ದಟ್ಸ್ ನೈಸ್. ಮಿಂಚಿನ ಹೋಟೆಲ್ ಇದ್ದೀರ. ಗುಡ್ ಲಕ್ ಮ್ಯಾನ್, ಆಲ್ ದ ವೆರಿ ಬೆಸ್ಟ್. ನನಗೆ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್. ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸರ್. ಇನ್ನೊಂದೇ ಒಂದು ನಿಮಿಷ, ಇದಕ್ಕೆ ಈ ಮೂವಿ ಇನಾಗ್ರೇಷನ್ ನಿಮ್ಮ ತಂದೆಯವರು ಮಾಡಿದ್ದು ಸರ್. ಸೊ ಟ್ರೈಲರ್ ನೀವು ಲಾಂಚ್ ಮಾಡಿದ್ರೆ, ಸೊ ಇಟ್ಸ್ ಎ ಕನೆಕ್ಷನ್. ಸೊ ಒಂಥರ ಹೌದು. ಆಗ ಏನು ಬ್ಯೂಟಿ ಅಂದರೆ ಸರ್, ಅವರು ದೀಪಕ್ ಮಧುವನಹಳ್ಳಿ ಅಂತ ನೋಡ್ಬಿಟ್ಟು ಪರ್ಸ್ನಲ್ಲಾಗಿ ಸ್ಟೇಜಲ್ಲಿ ಹಿಂದ್ಗಡೆ ಕರೆದು ಅವರು ಸಿಂಗನಲ್ಲೂರು ಹತ್ರ ಇರೋ ಮಧುವನಹಳ್ಳಿನ ಅಂತ ಮಾತಾಡ್ಸಿದ್ರು. ಸೊ ನಮ್ಮ ಕಾಡಿನವರು ಅಂತ ಒಂದು ಆತ್ಮೀಯತೆ ಐತೆ ಅವ್ರ ಹತ್ರ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇ ಒಂದು ರಿಕ್ವೆಸ್ಟ್ ಇದೆ ಸರ್, ಮಿಂಚಿನ ಓಟ ಶೂಟಿಂಗ್ ಟೈಮಲ್ಲಿ ಒಂದು ಫೋಟೋ ತೆಗೆಸ್ಕೊಂಡಿದ್ದೆ ನಿಮ್ಮ ಹತ್ರ. 2007 ನಾವು ಮೊಬೈಲ್ ಫೋನ್ಸ್ ಇರಲಿಲ್ಲ. ನಮ್ಮ ಕೆಂಗೇರಿ ಬಸವರಾಜವ್ರು ಸ್ಟಿಲ್, ಆಗ ನೆಗೆಟಿವ್ ಕ್ಯಾಮ್ರಾ. ಅವರು ಲೈಫ್ ಟೈಮಲ್ಲಿ ಕೊಡಲೇ ಇಲ್ಲ ನನಗೆ ಆ ಫೋಟೋನ. ಅವರು ನೆಗೆಟಿವ್ ವಾಶ್ ಮಾಡಿ ಪ್ರಿಂಟ್ ಹಾಕಿ ತಂದ್ಕೊಡ್ತೀನಿ ಅಂತ ಕಾಗೆ ಆರಿಸಿ ಫೋಟೋ ಕೊಡಲೇ ಇಲ್ಲ. ಸೊ ಲೆಟ್ ಮಿ ಕಂಪ್ಲೀಟ್ ದಟ್. ಇದು ಪ್ಲೀಸ್ ಒಂದು ಫೋಟೋ. 17 ಇಯರ್ಸ್ ಆಯಿತು ಸರ್ ಮೀಟ್ ಮಾಡೋಕ್ಕೆ. ಹೌದಾ? 7 ಆದಮೇಲೆ ಈಗ ಮೀಟ್ ಮಾಡ್ತಾ ಇದ್ದೀವಿ. ಅಷ್ಟು ವರ್ಷ ಆಗುತ್ತಾ ಮೋಕ್ಷಿ? ಹಾಂ, ಥ್ಯಾಂಕ್ ಯು. ಇದೀನ ಸ್ವಲ್ಪ ಬೇರೆ ಥರ ಚೆನ್ನಾಗಿದ್ದೀನ ಅಥವಾ ಇನ್ನೂ ಚೆನ್ನಾಗಿದ್ದೀನ ಏನು? ಇನ್ನೂ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಬಿಡು, ಸಾಕು. ನಾನು ಒಂದೇ ಒಂದು ಮಾತು ಹೇಳಬೇಕು. 17 ಇಯರ್ಸ್ ಆಯಿತು ಅಂದ್ರು ಮೀಟ್ ಮಾಡೋದಕ್ಕೆ, ನಿಮ್ಮನ್ನ ಇಂಡಸ್ಟ್ರಿನಲ್ಲೇ ಇದ್ದು ಇದು ಹೇಗೆ ಗೊತ್ತಾ ಸಾಧ್ಯ ಆಗಿದೆ ಸರ್? ಹೆಂಡತಿ ಪವರು ಸರ್ ಇದು. ಅವರು ನಿಮ್ಮ ಫ್ಯಾನ್ ಅಂತ ಹೇಳಿ ಮೆಸೇಜ್ ಮಾಡಿದ ತಕ್ಷಣ ನಿಮ್ಮ ಟ್ರೈಲರ್ ಲಾಂಚ್ ಕರೆಸಿದ್ದಾರೆ ಅವರು. ಹೆಣ್ಮಕ್ಳು ಸ್ಟ್ರಾಂಗ್. ಅದು ಬಿಡಮ್ಮ, ಅದು ನಾವೇನು ಮಾತಾಡಂಗೆ ಇಲ್ಲ. ಹೆಣ್ಮಕ್ಳೇ ಸ್ಟ್ರಾಂಗು, ಹೆಣ್ಮಕ್ಳಿಂದನೇ ಲೈಫು, ಹೆಣ್ಮಕ್ಳಿಂದನೇ ನಾವು ಗಂಡು ಮಕ್ಕಳು ಉಸಿರಾಡ್ತಿರೋದು, ಬದುಕ್ತಿರೋದು. ಸಾಕೇನಮ್ಮ? ಇನ್ನೇನು ಬೇಕು ಹೇಳ್ರಮ್ಮ? ಅದನ್ನು ಹೇಳ್ಬಿಡೋಣ. ನೀವೇ ಎಲ್ಲ ಕಂಡ್ರಮ್ಮ, ಆಯ್ತಾ? ಅಲ್ಲ ಸರಿ ಕಂಡ್ರಮ್ಮ, ಬಿಡ ಸರ್. ಅವ್ರ ಪ್ರಕಾರ ಹೆಣ್ಮಕ್ಳು ಸ್ಟ್ರಾಂಗು, ಗಂಡು ಮಕ್ಕಳು ರಾಂಗು ಅಂತ. ಅದೇ ಏನೋ ಅರ್ಥನೇ ಆಗಲ್ಲ. ಬಟ್ ಬಿಡಿ ಸರ್, ಯಾಕೆ ಬೇಕು? ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗಲಿ. ವಿ ಲವ್ ಗರ್ಲ್ಸ್, ವಿ ಲವ್ ವುಮೆನ್. ಗಾಡ್ ಬ್ಲೆಸ್ ಎವ್ರಿಬಡಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಬಟ್ ವಿ ಲವ್ ಯು ಸರ್, ರಿಯಲಿ. ಎಷ್ಟೊಂದು ಜನ ಹೆಣ್ಮಕ್ಳ ಹಾರ್ಟ್ ಥ್ರಾಬ್ ನೀವು. ಸೊ ನಾವು ಸ್ಟ್ರಾಂಗ್ ಆಗೋದಕ್ಕೆ ನೀವು ನಮ್ಮ ಹಾರ್ಟಲ್ಲಿ ಇರೋದಕ್ಕೆ ಕಾರಣ ಸರ್. ಅದೇ ಒಂದು ರೀಸನ್. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಟ್ರೈಲರ್ ಲಾಂಚಿಗೆ ಬಂದಿದ್ದಕ್ಕೆ ಇಡೀ ಸಿನಿಮಾ ಟೀಮ್ ಬಂದ್ರೆ ಒಂದು ಗ್ರೂಪ್ ಫೋಟೋ ನಿಮ್ಮ ಜೊತೆ. ಸೊ ಮುಳ್ಳಣ್ಣ ನನ್ನ ಬ್ರದರ್ ಥರ, ಥ್ಯಾಂಕ್ ಯು ಸೋ ಮಚ್ ನನ್ನ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.
ಭಗೀರನಂತಹ ಮತ್ತಷ್ಟು ಸಿನಿಮಾಗಳು ರೋರ್ ಮಾಡಬೇಕು, ಸ್ಯಾಂಡಲ್ವುಡ್ ಅಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಇಡೀ ಜಗತ್ತಲ್ಲೇ ಸೌಂಡ್ ಮಾಡಬೇಕು. ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮುರಳಿ ಸರ್, ಅವರು ನಮ್ಮ ಟ್ರೈಲರ್ನ ಲಾಂಚ್ ಮಾಡಿದ್ದಕ್ಕೆ. ಅದೇ ನಾನು ಆಗಲೇ ಮುರಳಿ ಸರ್ ಜೊತೆ ಇದ್ದಾಗ ಹೇಳ್ದಂಗೆ ಒಂಥರ ಇದು ಮಿಕ್ಸ್ಡ್ ಎಮೋಷನ್ಸ್, ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ, ಟೋಟಲಿ ಬ್ಲ್ಯಾಂಕ್ ಆಗಿದ್ದೀನಿ. ಇಷ್ಟು ದಿನ ಫೆಬ್ರವರಿ 14th ಎಲ್ಲೋ ಇದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇನ್ನೊಂದು 2 ವಾರದಲ್ಲೇ ಇದೆ ಅಂತ ಅದೊಂಥರ ಈಗ ಸ್ವಲ್ಪ ಎಕ್ಸೈಟ್ಮೆಂಟ್, ಒಂಥರ ಆ್ಯಂಕ್ಸಿಯಸ್ ಆಗಿದ್ದೀನಿ. ಇದು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮೋಕ್ಷೇಂದ್ರ ಸರ್ ಆ್ಯಂಡ್ ಮನು ಸರ್, ಕೆಂಗೇರಿ ಬಸವರಾಜ್ ಅವ್ರು ಮಾಡ್ದಂಗೆ ಮಾಡಿಬಿಡಿ, ದಯವಿಟ್ಟು ಆ ಫೋಟೋ ಒಂದು ಕೊಟ್ಬಿಟ್ಟಿದ್ದಾರೆ. ಸೊ ನೋಡಿದ್ದೀರಾ ಅಂದರೆ ಫಸ್ಟ್ ರ್ಯಾಂಕ್ ರಾಜು ಯಾವ ಥರ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದಾರೆ, ಏನು ಅವ್ರ ಕ್ಯಾರೆಕ್ಟರೇಷನ್ ಅನ್ನೋದೆಲ್ಲ ಒಂದು ಮಟ್ಟಕ್ಕೆ ನಿಮಗೆ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲ, ನಾವು ನಮ್ಮ ಕೆಲಸ ತೋರಿಸಿದ್ದೀವಿ. ಸೊ ಈಗ ನೀವೇನಾದ್ರು ಮಾತಾಡೋಣ ಅಂದರೆ ಒಂದು ಚರ್ಚೆ ಮಾಡೋಣ ಬೇಕಿದೆ. ಆ್ಯಂಡ್ ಮೊದಲನೇದಾಗಿ ನಾನು ಎಲ್ಲ ಸ್ಟೇಜಲ್ಲೂ ಹೇಳೋ ಥರ ಮರ್ತುಬಿಟ್ರೆ ಕಷ್ಟ ಆಮೇಲೆ. ಸೊ ಎ ಬಿಗ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ನನ್ನ ಟೆಕ್ನಿಕಲ್ ಟೀಮ್. ಯಾಕೆಂದರೆ ತುಂಬ ಒಂದು ಟೈಟ್ ಸಿಚುವೇಷನಲ್ಲಿ ಕೆಲಸಗಳು ನಡೀತಾ ಇದೆ. ಸೊ ಇದ್ರ ನಡುವೆನೂ ನಾನು ಫೋನ್ ಮಾಡಿದಾಗೆಲ್ಲ ರೌಂಡ್ ದ ಕ್ಲಾಕ್ ಅವೈಲೇಬಲ್ ಇದ್ದು, ನನ್ನ ಆಬ್ಸೆನ್ಸಲ್ಲೂ ಕೂಡ ಅವರು ಟೆಕ್ನಿಕಲ್ ಥಿಂಗ್ಸ್ನ ಫಾಲೋ ಅಪ್ ಮಾಡಿ ಎಲ್ಲನೂ ಆನ್ ಪ್ಲೇಸಲ್ಲಿ ಇರೋ ಥರ ನೋಡ್ಕೊತಾ ಇದೆ ನನ್ನ ಟೆಕ್ನಿಕಲ್ ಟೀಮ್. ಸೊ ಅವ್ರಿಗೆ ಈ ಮುಖಾಂತರ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮ ಸಿನಿಮಾ ಎಡಿಟರು ಅಮಿತ್, ಪಾಪ ಅವ್ರ ತಾಯಿಗೇನೋ ಹುಷಾರಿಲ್ಲ ಅಂತ ಅವ್ರು ಬಂದಿಲ್ಲ. ಅವರು ಆ್ಯಕ್ಚುಲಿ ನಿನ್ನೆ ಮಿಡ್ನೈಟ್ ತನಕನೂ ಕೆಲಸ ಮಾಡಿದ್ದಾರೆ, ಅದೊಂದು. ಆಮೇಲೆ ಲಾಸ್ಟು ನಮ್ಮ ಕಣ್ಮಣಿ ಸಾಂಗ್ ರಿಲೀಸ್ ಆದಾಗ ಒಬ್ಬರನ್ನ ಹೇಳಿದ್ದೆ, ಗೌತಮ್ ಅಂತ. ಅವರು ಈ ಟ್ರೇಲರು ಇಷ್ಟು ಮಟ್ಟಿಗೆ ಚೆನ್ನಾಗಿ ಬರೋದಕ್ಕೆ ಅದರದ್ದು VFX ಮತ್ತು ಟೆಕ್ಸ್ಟಿಂಗ್, ಅದರದ್ದು ಪ್ಯಾಕೇಜಿಂಗ್ ಎಲ್ಲ ಅವರು ಗೌತಮ್ JJ ಅಂತ ನಮ್ಮ ಸತ್ಯ ಪಿಕ್ಚರ್ಸ್ ಟೆಕ್ನಿಷಿಯನ್ ಅವ್ರು ಮಾಡಿದ್ದು. ಬೆಳಗ್ಗೆ 4:15 ತನಕ ಮಾಡಿದ್ದಾರೆ ಪಾಪ. ಬೆಳಗ್ಗೆ 4:15 ಮಾಡಿ ಒಂದು 5:15 ನಾವು ಬೆಳಗ್ಗೆ ಇದನ್ನು ಔಟ್ಪುಟ್ ತೆಗೆದಾಗ. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೆಕ್ನಿಕಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್ ಈ ಮುಖಾಂತರ ಹೇಳೋಕ್ಕೆ. ಆ್ಯಂಡ್ ನಿಮಗೆ ಇಡೀ ಸಿನಿಮಾದ ಸಾಂಗ್ ತೋರಿಸಿದ್ವಿ, ಇಷ್ಟು ದಿನ ಟ್ರೈಲರ್ ತೋರಿಸಿದ್ದೀವಿ. ಈ ಪ್ಯಾಕೇಜಿಂಗಲ್ಲೇ ಅದು ಮುರಳಿ ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ಸ್ ಎಫರ್ಟು ನಿಮಗೆ ಎದ್ದು ಕಾಣುತ್ತೆ ಸ್ಕ್ರೀನಲ್ಲಿ. ಸೊ ಎಲ್ಲೂ ಕಾಂಪ್ರಮೈಸ್ ಆಗದೆ ಸರ್, ಇದನ್ನು ನಾವು ಪೇಪರ್ ಮೇಲೆ ಏನಿತ್ತು ಅದನ್ನು ಸ್ಕ್ರೀನ್ ಮೇಲೆ ತರೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೃದುಲಾ, ಈಗ ನೀವು ಮಾತಾಡಬೇಕೀಗ ಫುಲ್. ಈಗ ನೀವು ತುಂಬ ಈಗ ಏನಂದರೆ ಎಲ್ಲರಿಗೂ ಗೊತ್ತಾಗಿದೆ ನಿಮ್ಮ ಕ್ಯಾರೆಕ್ಟರ್ ಏನು ಅಂತ, ಅದು ನಿಮ್ಮ ಬಾಯಾರೇ ಕೇಳಲಿ ಎಲ್ಲರೂ. ಸೊ ಇನ್ನು ಮಿಕ್ಕಿದಲ್ಲ ಇನ್ನು ಅಫ್ಕೋರ್ಸ್ ಹೀರೋ ಮಾತಾಡ್ತಾರೆ. ಬಹಳಷ್ಟು ಪಂಚ್ ಡೈಲಾಗ್ಗಳಿದೆ ಸರ್ ಇಲ್ಲಿ ಸಿನಿಮಾದ ಟ್ರೈಲರಲ್ಲಿ ನಾವು ನೋಡಿದ್ದು. ಈ ಡೈಲಾಗ್ಸ್ ಎಲ್ಲ ನೀವು ಬರ್ದಿದ್ದ ಅಥವಾ ಡೈಲಾಗ್ ರೈಟ್ರೇ ಬರ್ದಿದ್ದ ಅವ್ರ ಓನ್ ಆಗಿ? ಇಲ್ಲ, ಫಸ್ಟ್ ಪ್ರತಿ ನಾನೊಬ್ಬನೇ ಅಂತಲ್ಲ, ನನ್ನ ಪ್ರಕಾರ ಪ್ರತಿ ಡೈರೆಕ್ಟರ್ ಒಂದು ಫಸ್ಟ್ ಡ್ರಾಫ್ಟ್ ಅಂತ ಏನಿರುತ್ತಲ್ಲ ಅದು ಡೈರೆಕ್ಟ್ರೇ ಮಾಡಿರ್ತಾರೆ. ಬಟ್ ಅದೊಂದು ಪ್ಯಾಕೇಜಿಂಗ್ ಏನಿರುತ್ತಲ್ಲ ಅದೊಂದು ಪ್ರಾಪರ್ ರೈಟರ್ ಮಾಡಿರ್ತಾರೆ. ಸೊ ಈ ಡೈಲಾಗ್ ಎಲ್ಲ ಬರ್ತಿದ್ದು ಜಗದೀಶ್ ನಡನಹಳ್ಳಿ ಅಂತ. ಬಟ್ ಇದರಲ್ಲಿ ಒಂದು ಕ್ರೆಡಿಟ್ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ಕೆಲವೊಂದು ಸಲ ಹೃದಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಲಿವರ್ ಹಾಳು ಮಾಡ್ಕೊಳ್ಳೋದು ಒಳ್ಳೇದು, ಅದು ನಾನು ಬರ್ತಿದ್ದೆ. ಚಿತ್ರದಿಂದ ನಂಗೆ ತುಂಬ ಸಪೋರ್ಟ್ ಮಾಡ್ತೀರಾ, ಥ್ಯಾಂಕ್ ಯು. ಹಾಗೆ ಅದು ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ ಹಾಗೂ ಮಂಜುನಾಥ್ ಸರ್, ಈಗಷ್ಟೇ ನಮ್ಮ ಮುರಳಿ ಸರ್ ನಮ್ಮ ಇವೆಂಟ್ ಮಾಡಿ ಹೊರಟರು, ಹಾಗೂ ಕೃಷ್ಣ ಚೈತನ್ಯರು, ಹಾಗೆಲ್ಲ ನಮ್ಮ ಸ್ನೇಹಿತರು ಇನ್ಸ್ಪೈರ್ ಗ್ರೂಪ್ MD ಅವ್ರು ಬಂದಿದ್ದಾರೆ, ಅರವಿಂದ್, ಥ್ಯಾಂಕ್ ಯು. ದಾನಿ ಸರ್, ಸೊ ಎಲ್ಲರೂ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ. ಗ್ರೀನ್ ಲೀಫ್ ವೆಂಚರ್ಸ್ ಎಲ್ಲ ಪಾರ್ಟ್ನರ್ಸ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಶಿಶೇನ, ಥ್ಯಾಂಕ್ ಯು ಹರ್ಷ ಸರ್, ಹಾಗೆ ನನ್ನ ಪ್ರೊಡ್ಯೂಸರ್ಸ್ ಹಾಗೂ ಎಲ್ಲ ನನ್ನ ಚಿತ್ರತಂಡ ಹಾಗೂ ನನ್ನ ಸ್ನೇಹಿತರಿಗೆ ಇವತ್ತು ಟ್ರೈಲರು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ನೀವೇ ಹೇಳಬೇಕೀಗ ಇಲ್ಲಿವರೆಗೂ ಯಾವ ಥರ ರಾಜು ಇದ್ದೆ, ಇಮ್ಮಿಡಿಯೇಟಾಗಿ ಯಾವ ಥರ ಎಲ್ಲ ಟ್ರೈಲರ್ ನೋಡಿದ್ರಿ ಅಂತ. ಸೊ ಇದೆಲ್ಲ ನಮ್ಮ ಕತೆ ನಮ್ಮದಾದ್ರೂ ಎಫರ್ಟ್ ನಮ್ಮ ಡೈರೆಕ್ಟ್ರ್ ಹೇಳಿ ಎಲ್ಲ ಮಾಡಿಸಿ, ಆ ಡೈರೆಕ್ಟ್ರಿಗೆ ಅಷ್ಟೇ ತರಲೇ ನಾವು ತೊಂದರೆ ಕೊಟ್ಟಿದ್ದೀವಿ. ಯಾವಾಗ ಟ್ರೈಲರ್ ಮಾಡ್ತೀರಿ, ಹೇಗೆ ಮಾಡ್ತೀರಾ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನನಗೂ ಸರ್ಪ್ರೈಸ್ ಆಗಿತ್ತು ಟ್ರೈಲರ್ ಹೇಗೆ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿ ಮಾಡಿ ಎಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಗೆ ಹಾಗೂ ನನ್ನ ಡೈರೆಕ್ಷನ್ ಟೀಮಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಕೇಳಿ ಬೇಕು ನೋಡಿ, ಈಗ ಗುಲ್ಕನ್ ಅಂತ ಹೆಸರಿಟ್ಟಿದ್ದೀನಿ, ಯಾಕೆ ನಗ್ತಾ ಇದ್ರಿ ನೀವು? ಅದೇ ಏನೋ ಗುಲ್ಕನ್ ಸರ್ಪ್ರೈಸ್ ಆಗಿ ಹೇಳ್ತೀನಿ ಅಂತ ಹೇಳಿದ್ರು. ಸೊ ಇದು ಸ್ಟೇಜ್ ಮೇಲೆ ನೀವು ಡೈರೆಕ್ಟರ್ಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಗುರು. ತುಂಬ ತೊಂದರೆ ಕೊಟ್ಟಿದ್ದೀನಿ, ಅದೇ ತುಂಬ ದೊಡ್ಡ ಹೃದಯ, ಥ್ಯಾಂಕ್ ಯು. ಅದು ಅಷ್ಟು ತೊಂದರೆ ಕೊಟ್ಟಿದ್ದೀವಿ, ಒಳ್ಳೆ ಟ್ರೈಲರ್ ಮಾಡಿದಿರಿ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಒಂದು ಮಾಸ್ ಪ್ಯಾಕೇಜನ್ನು ತೋರಿಸಿದ್ದೀರಾ. ಸೊ ನಾನು ಆ ಥರದ್ದು ನಾನು ತೋರಿಸ್ತಿರೋದು ನನಗೆ ಗೊತ್ತಿರಲಿಲ್ಲ. ಸೊ ಫೈಟ್ ಮಾಡಿ ಅಂತ ಪ್ರೆಷರ್ ಹಾಕಿದ್ರು ಅವರು ಮತ್ತು ನಮ್ಮ ಪ್ರೊಡ್ಯೂಸರ್ಸು. ಸೊ ಇದೊಂದು ಎಲ್ಲ ಹಳ್ಳೀಲಿ ಎಲ್ಲ ನನ್ನಂಥ ಒಬ್ಬ ಮಿಡಲ್ ಕ್ಲಾಸ್ ಬಡವರು ಹುಡುಗರು ಜೀವನದಲ್ಲಿ ನಡೆಯೋಂಥ ಕಥೆನ ಈ ಥರ ಒಂದು ಎಲ್ಲ ಪ್ಯಾಕೇಜಲ್ಲಿ ಮಾಡಿ ತೋರಿಸಿದ್ದೀವಿ. ಸೊ ಇನ್ನು ನೀವು, ಯಾಕೆಂದರೆ ನಾವು ಪ್ರಮೋಟ್ ಮಾಡ್ತೀವಿ,
ಫೆಬ್ರವರಿ 14ಕ್ಕೆ ರಾಜು ಜೇಮ್ಸ್ ಬಾಂಡ್ ರಾಜ್ಯಾದ್ಯಂತ ತೆರೆ ಕಾಣುತ್ತೆ. ಸೊ ಇನ್ನು ನೀವು ಸಪೋರ್ಟ್ ಮಾಡಬೇಕು. ಮೂವಿ ಹೇಗಿದೆ ಅಂತ ನೋಡಿ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು. ಸೊ ರಾಜು ಜೇಮ್ಸ್ ಬಾಂಡ್ ಫೆಬ್ರವರಿ 14 ಬರುತ್ತೆ, ದಯವಿಟ್ಟು ಎಲ್ಲರೂ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಸೊ ಗುಲ್ಕನ್ ಅಂತ ಯಾಕೆ ಕರೆದ್ರಿ ನನ್ನ? ಅಲ್ಲ, ಈಗ ಸ್ಯಾಂಡಲ್ವುಡ್ ಅಲ್ಲಿ ದೂತ್ ಪೇಡ ಇದ್ದಾರೆ, ಚಾಕ್ಲೇಟ್ ಬಾಯ್ ಇದ್ದಾರೆ, ಈಗ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ ಇದ್ರು, ಹಾಗೆ ನೀವು ಸ್ಯಾಂಡಲ್ವುಡ್ ಗುಲ್ಕನ್ ಅಂತ ನೋಡಿದ್ರೆ ಗುಲ್ಕನ್ನಿಗೂ ನನಗೂ ಏನು ಅಂತ ಸ್ವೀಟ್ ಬಾಯ್ ಅಂತ, ಸ್ವೀಟ್ ಬಾಯ್ ಫಸ್ಟ್ ರ್ಯಾಂಕ್ ರಾಜು, ಸುಮಾರು ಸ್ವೀಟ್ಗಳಿದೆಯಲ್ಲ, ಅದೇ ಅದ್ರಲ್ಲಿ ಗುಲ್ಕನ್ ನಿಮ್ದೊಂದು ಗುಲ್ಕನ್. ನೋಡಿ, ಯಾರು ಅಲ್ಲ, ನೀವು ಫಸ್ಟೇ ಹೇಳಿದ್ರಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ, ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಗುಲ್ಕನ್ ಕೊಟ್ಕೊಳಿಸ್ತೀರಿ. ಥ್ಯಾಂಕ್ ಯು. ಎಸ್, ಬನ್ನಿ ಗುರುನಂದನ್. ಈಗ ನೀವು ಬಹಳಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ನೀವು ಮಾಡಿರುವಂತಹ ಬೇರೆ ಸಿನಿಮಾಗಳಿಗೂ ರಾಜು ಜೇಮ್ಸ್ ಬಾಂಡ್ ಸಿನಿಮಾಗೂ ಏನು ವ್ಯತ್ಯಾಸ ಆಯಿತು? ಶೂಟಿಂಗ್ ವೈಸ್ ಆಗಿರಬಹುದು, ಎಕ್ಸಿಕ್ಯೂಷನ್ ವೈಸ್ ಆಗಿರಬಹುದು, ನಿಮಗೆ ನೀವು ಕಂಡಂತಹ ಡಿಫ್ರೆನ್ಸಸ್ ಏನು? ನನಗೆ ಯಾವುದೇ ಚಿತ್ರ ಮಾಡೋತ್ತಿಗೆ ನನಗಿಂತನೂ ಚಿತ್ರ ಹೀರೋ, ಕತೆ ಹೀರೋ ಆಗಿರಬೇಕು. ಸೊ ನಾನು ಫಸ್ಟ್ ರ್ಯಾಂಕ್ ರಾಜು ಮಾಡಿದಾಗ ಅದೊಂಥರ ಬೇರೆ ಥರ ಕೊಟ್ಟೆ. ಅವೆಲ್ಲ ಮೀರಿ ಏನಾದರೂ ಮಾಡಬೇಕು ಅಂದಾಗ ಈ ಥಾಟ್ ಸಿಕ್ತು. ಒಂದು ಹಳ್ಳಿ ಮಿಡಲ್ ಕ್ಲಾಸ್ ಬಡವರ ಹುಡುಗನ ಜೀವನದಲ್ಲಿ ನಡೆಯುವಂಥ ಕಥೆಗೆ ಇನ್ನೇನೇನೋ ಎಲ್ಲ ಎಲಿಮೆಂಟ್ಸ್ನ ತುಂಬಿ ಒಂದು ಕತೆ ಸ್ಕ್ರೀನ್ ಪ್ಲೇ ಮಾಡ್ಕೊಬಂದರು. ಅದಾದ ತಕ್ಷಣ ಲಂಡನ್ನಲ್ಲಿ ಶೂಟಿಂಗ್ ಮಾಡೋಕ್ಕೆ ತುಂಬ ನಮ್ಮ ಪ್ರೊಡ್ಯೂಸರ್, ಎಲ್ಲದಕ್ಕೂ ಪ್ರೊಡ್ಯೂಸರ್ ಸಪೋರ್ಟ್. ಯಾಕೆಂದರೆ ಕತೆ ನಾನು ಮಾಡಿಸ್ಬೋದು, ಎಲ್ಲ ಮಾಡ್ಬೋದು, ಪ್ರೊಡ್ಯೂಸರ್ ಒಪ್ಪಬೇಕಲ್ಲ. ಲಂಡನಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಫೈಟ್ ಮಾಡೋಣ, 2 ಫೈಟ್ ಮಾಡಿ ಅಂತ ಅವರೇ ಪ್ರೊಡ್ಯೂಸರ್, ಫೈಟ್ ನನ್ನ ಹತ್ರ ಮಾಡಿಸ್ತೀರಾ ಅಂತ, ನೀನು ಮಾಡಬೇಕು ಅಂತ ಹೇಳಿ 1 ಮಂತ್ ನನ್ನ ಹತ್ರ ಟ್ರೈನಿಂಗ್ ಮಾಡಿಸಿ ಫೈಟ್ ಮಾಡಿಸಿದ್ರು. ಆ ಥರ ಒಂದು ಹೊಸ ರಾಜುನ ಬೇರೆ ಥರ ತೋರಿಸಿದರೆ ಅದೆಲ್ಲದಕ್ಕಿಂತ ನಾನು ಅಣ್ಣವರ ದೊಡ್ಡ ಅಭಿಮಾನಿ. ಅಣ್ಣವ್ರಕ್ಕಿಂತ ಅಪ್ಪು ಸರ್ದು ನಾನು ದೊಡ್ಡ ಅಭಿಮಾನಿ. ಅಪ್ಪು ಸರ್ ನನ್ನ ಪ್ರತಿ ವರ್ಷದಿಂದ ಪ್ರತಿ ಟೈಮಲ್ಲಿ ಅವ್ರ ಜೊತೆ ನೋಡಿ ನನ್ನ ಯಾಕೆ ನೋಡಿ ಈ ಫಿಲ್ಮ್ ನೀವೇ ಹೇಳಿದಾಗೆ ಹೆಸರಲ್ಲಿ ಫುಲ್ ಅಣ್ಣವರು ಅಪ್ಪು ಸರ್ ಇಬ್ಬರು ಇದ್ದಾರೆ. ಸೊ ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ ಅಂದ್ಕೊಂಡಿದ್ದೀನಿ. ಅವ್ರ ಆಶೀರ್ವಾದ ನನಗೆ ಬೇಕು. ಸೊ ಅವ್ರನ್ನ ಹೋಲಿಸ್ಕೊಳ್ತಾ ಇಲ್ಲ, ಅವ್ರನ್ನ ಆಶೀರ್ವಾದದಿಂದ ಈ ಪಿಕ್ಚರ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಪ್ರಾಬ್ಲಮ್ ಆಗಿದೆ, ಐ ಆಮ್ ಜಸ್ಟ್ ನಾಟ್ ವೆಲ್. ಎಲ್ಲ ಮೀಡಿಯಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ, ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು. ನಮ್ಮ ಟ್ರೇಲರ್ ಲಾಂಚಿಗೆ ಬಂದಿದ್ದಕ್ಕೆ ಮುರಳಿ ಸರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೊದಲೇ ಸಿನಿಮಾ ರಾಜು ಜೇಮ್ಸ್ ಬಾಂಡ್ 14th ಫೆಬ್ರವರಿಗೆ ರಿಲೀಸ್ ಆಗ್ತಾ ಇರೋದು ತುಂಬ ಖುಷಿಗಿದೆ ನನಗೆ. ಐ ಆಮ್ ವೆರಿ ಎಕ್ಸೈಟೆಡ್. ನನ್ನ ಪ್ರೊಡ್ಯೂಸರ್ಸ್ ಇಬ್ಬರು ಆಗಿರಲಿ ತುಂಬ ನನಗೆ ಸಪೋರ್ಟ್ ಕೊಟ್ಟು ಮಾಡಮ್ಮ ನೀನು ಮಾಡ್ತೀಯಾ ಅಂತಂತಂದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮಂಜು ಸರ್, ಥ್ಯಾಂಕ್ ಯು ಕಿರಣ್ ಸರ್, ಅಫ್ಕೋರ್ಸ್ ದೀಪಕ್ ಸರ್. ನಿಮ್ದು ಹೆಂಗೆ ಮರೆಯೋದು, ಅಲ್ಲೋಗಿ ನಿಂತ್ಕೊಂಡ್ಬಿಟ್ಟಿದ್ದೀರಾ. ದೀಪಕ್ ಸರ್ ಈಸ್ ದ ಮೇನ್ ಲೀಡ್ ನಮಗೆ. ಹೇಗೆ ನನಗೆ ನನ್ನ ಕ್ಯಾರೆಕ್ಟರ್ ತಿಳಿಸೋದಾಗಲಿ ಅಥವಾ ಅದನ್ನು ಅಭಿನಯಿಸೋದಾಗಲಿ ಅದನ್ನು ಹೆಂಗೆ ಹೇಳ್ಕೊಟ್ಟಿದ್ದು ಅಂತಂದರೆ ಅವರಿಗೆ ಅದೆಲ್ಲ ಕ್ರೆಡಿಟ್ ಅವರಿಗೆ ನಾನು ಕೊಡೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎವ್ರಿ ಒನ್, ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂತಂತಂದರೆ ಐ ಆಮ್ ಪ್ಲೇಯಿಂಗ್ ಅ ಟೀಚರ್ಸ್ ರೋಲ್. ಸೊ ನನಗೆ ಅದು ಏನಕ್ಕೆ ತುಂಬ ಹತ್ತಿರ ಅಂತಂತಂದರೆ ನಮ್ಮಮ್ಮ ಟೀಚರ್ ಇರೋದ್ರಿಂದ ನನಗದು ಆ್ಯಕ್ಟ್ ಮಾಡೋಕ್ಕೆ ತುಂಬ ನನಗೆ ವೆರಿ ಎಕ್ಸೈಟೆಡ್ ಆ್ಯಂಡ್ ಖುಷಿ ನನಗೆ ಅದು. ಎಸ್, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬ್ಯಾಂಗ್ಳೂರ್ XDC ಆ್ಯಂಡ್ ಕರೆಂಟ್ ಸರ್ವೆ ಕಮಿಷನರು ಸರ್. ಥ್ಯಾಂಕ್ ಯು ಸರ್. ಲೇಟಾಗಿ ಬಂದರು, ಆದರೆ ಅವ್ರ ಸರ್ಕಾರ ಕಾರ್ಯನಿರ್ವಹಿಸಬೇಕಾಗ್ತದೆ. ಸೊ ಬಟ್ ಈಸ್ ದೇರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಂಜಯ್ ದಾನ ಅವರು ಇಂಡಸ್ಟ್ರಿಯಲಿಸ್ಟು ಬೆಂಗಳೂರು, ಥ್ಯಾಂಕ್ ಯು ಸರ್. ಅರವಿಂದ್ ಇನ್ಸ್ಪ್ರಾ ಬಿಲ್ಡರ್ಸ್ MD ಆ್ಯಂಡ್ ನಮ್ಮ ಮಂಜುನಾಥ್ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ತಾಯಿ, ನನ್ನ ಫ್ರೆಂಡ್ಸ್ ಮುಖೇಶ್, ಆಮೇಲೆ ತುಂಬ ಜನ ಬಂದಿದ್ದೀರ. ಯಾರ ಹೆಸರು ಮಾಡ್ತಾರೆ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಫ್ರೆಂಡ್ ಶಶಿ ಬಂದಿದ್ದಾನೆ, ಆಮೇಲೆ ನಮ್ಮ ಮಾವ ಬಂದಿದ್ದಾರೆ, ಆಮೇಲೆ ನನ್ನ ಇಂಜಿನಿಯರಿಂಗ್ ಫ್ರೆಂಡ್ಸ್ ಬಂದಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಸಿನಿಮಾ ಟ್ರೈಲರ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸಿನಿಮಾ ನಿಮಗೇನಾದರೂ ಟ್ರೈಲರ್ ಇಷ್ಟಪಟ್ಟಿದ್ದರೆ ಚೆನ್ನಾಗಿದ್ದರೆ ಅದ್ರದ್ದು ಕ್ರೆಡಿಟ್ ಶುಡ್ ಗೋ ಟು ಡೈರೆಕ್ಟರ್ ದೀಪಕ್ ಆ್ಯಸ್ ವೆಲ್ ಆಸ್ ಮಂಜು. ಯಾಕೆ ಯಾವಾಗಲೂ ಹೇಳ್ತೀನಿ ಅಂತಂದರೆ ಈಕ್ವಲ್ ಆಗಿ ನಾನು ಫೀಲ್ಡಲ್ಲಿ ಇರ್ತಿದ್ದೆ. ಸೊ ಸಿನಿಮಾ ಶೂಟಿಂಗ್ ನೋಡ್ಕೊಳ್ಳೋದು, ಸಿನಿಮಾ ಶೂಟಿಂಗ್ಸು, ಸ್ಕೆಡ್ಯೂಲ್ಸು, ಆರ್ಟಿಸ್ಟ್ ಕೋಆರ್ಡಿನೇಷನ್ಸ್ ಎಲ್ಲ ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಈ ಟ್ರೈಲರ್ನ ಕಟ್ ಮಾಡಿ ಎಡಿಟ್ ಮಾಡಿದಾಗ ಏನು ದೀಪಕ್ ಆ್ಯಂಡ್ ಮಂಜು ಇಬ್ಬರು ಕೂತ್ಕೊಂಡು ಎಡಿಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಎಂಟೈರ್ ಸಿನಿಮಾನು ಇವರಿಬ್ಬರು ಕೂತ್ಕೊಂಡು ಎಡಿಟ್ ಮಾಡಿದ್ರು, ಶಾರ್ಪ್ ಆ್ಯಂಡ್ ಕ್ರಿಸ್ಪ್ ಆಗಿ ಬರ್ಬೇಕಂತ. ಸೊ ದ ಎಂಟೈರ್ ಕ್ರೆಡಿಟ್ ಶುಡ್ ಡೆಫಿನೆಟ್ಲಿ ಕ್ಯಾಪ್ಟನ್ ಆಫ್ ದ ಶಿಪ್, ಕ್ಯಾಪ್ಟನ್ ಆಫ್ ದ ಮೂವಿ ದೀಪಕ್ ಅವ್ರಿಗೆ. ಪ್ಲಸ್ ಪ್ರೊಡ್ಯೂಸರ್ ಅನ್ನೋದನ್ನು ಬಿಟ್ಟು ಕೂತ್ಕೊಂಡು ನಮ್ಮ ಸಿನಿಮಾ ಒಂದು ಅಂದರೆ ಇವಾಗ ನಮಗೆ ಆ ಕ್ಯೂರಿಯಾಸಿಟಿ
ಈಗ ನನಗೆ ಬರೋದಿಲ್ಲ ಮಾಡೋದಕ್ಕೆ ಎಡಿಟಿಂಗು, ಬಟ್ ಸ್ಟಿಲ್ ಮಂಜುಗೆ ಗೊತ್ತಿಲ್ಲದೇ ಇದ್ರೂ ಈ ಲರ್ನ್ಡ್ ಆ್ಯಂಡ್ ಇವಾಗ ಸಿಟ್ಟಿಂಗ್ ವಿತ್ ದ ಡೈರೆಕ್ಟರ್ ಆ್ಯಂಡ್ ಇವಾಸ್ ಗೈಡ್ ಮಾಡ್ತಾಯಿದ್ರು ಹೇಗೆ ಮಾಡಬೇಕೇನು ಅಂತ. ಅದರ ರಿಸಲ್ಟ್ ಬಂದು ಇವತ್ತು ನೀವು ನೋಡಿರೋ ಟ್ರೈಲರು. ಸೊ ಒಂದು ಆನೆಸ್ಟ್ ಒಪಿನಿಯನಾಗಿ ಕೇಳ್ತೀನಿ, ಇಲ್ಲಿದ್ದೀರಾ ಅಂತ ಹೇಳ್ಬೇಡಿ, ಟ್ರೈಲರ್ ನಿಮಗೆಲ್ಲ ಇಷ್ಟ ಆಯಿತಾ? ಯಾರು ಏನು ಹೇಳ್ತಾನೆ ಇಲ್ಲ ಅದೇ ನೀವು ಹೇಳೇ ಎಸ್ ಅಂತ ಹೇಳೇ ಹೇಳ್ತೀರಾ, ಇಲ್ಲೇ ಹೇಳಬೇಕು. ಹಾಂ, ಚೆನ್ನಾಗಿತ್ತಾ? ಮೀಡಿಯಾದವರೆಲ್ಲ ನಿಮಗೆಲ್ಲ ಇಷ್ಟ ಆಯಿತಾ ಸರ್? ನೀವುಗಳೇ ಮುಖ್ಯ. ಸೊ ನೀವುಗಳು ಹೇಗೆ ಜನಗಳಿಗೆ ತಲುಪಿಸ್ತೀರಾ ಅದು ಹಾಗೆ ಜನಗಳ ಹತ್ರ ಹೋಗಿ February 14 ಅದು ಜನಗಳು ವಾಪಸ್ ನಮ್ಮ ಥಿಯೇಟ್ರಿಗೆ ಬರೋಂಗಾಗುತ್ತೆ. ಸೊ ದಯವಿಟ್ಟು ನೀವೆಲ್ಲ ಬಂದಿದ್ದಕ್ಕೆ ನಮ್ಮ ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ತುಂಬ ಥ್ಯಾಂಕ್ ಯು ಸರ್. ನೀವು ಪಾಪ ಶುಕ್ರವಾರ ಇವತ್ತು 5 ಸಿನಿಮಾ ರಿಲೀಸು. ನನಗೆ ಎಷ್ಟು ಸರ್ ನೋಡೋದಾ 9 ಸಿನಿಮಾ ರಿಲೀಸು. ಇವಾಗ ಇದೇನು ಮಾಡ್ಬೇಕು ಸರ್ ಅದಕ್ಕೆ? ಇವಾಗ ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಹೇಳಿದ್ದೀನಿ. ಅಯ್ಯೋ ಥ್ಯಾಂಕ್ ಯು, ಅದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟಲ್ಲ ಸರ್. ಏನಿಲ್ಲ ಸರ್, ಥ್ಯಾಂಕ್ ಯು ಸರ್. ನೀವಿಬ್ಬರು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಫ್ರಂಟಲ್ಲಿ. ಹಾಗೆಯೇ ಬ್ಯಾಕಲ್ಲಿ ನೋಡಿದ್ರೆ ಪಾಪ ಅಷ್ಟೊತ್ತು ನಿಂತ್ಕೊಂಡು ಅವರು ವೀಡಿಯೋ ಕವರೇಜ್ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ನೋಡಿದ್ರೆ ಅನಿಸುತ್ತೆ ಎಷ್ಟು ಕಷ್ಟಪಡ್ತಾ ಇದ್ದೀರಾ, ಆಮೇಲೆ ಜನರಿಗೆ ತಲುಪ್ಸೋಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಆ್ಯಸ್ ಎ ಪ್ರೊಡ್ಯೂಸರ್ಸ್ ನಾವು ಮೂವಿ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಅಂದ್ಕೊಂಡಿದ್ದೀವಿ, ಮಾಡಿದ್ದೀವಿ ಅಂತ ನಮಗೆ ಅನಿಸಿದೆ. ಬಟ್ ನೀವು ನೋಡಿದ್ದೀರಾ, ನೀವು ಹೇಳ್ತಾ ಇದ್ದೀರಿ ಈಗ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಅಂದರೆ ಟ್ರೈಲರ್ ಏನು ನೋಡಿದ್ದೀರಾ, ಸಾಂಗ್ಸ್ ನೋಡಿದ್ದೀರಾ, ಅಷ್ಟು ಖುಷಿ ಆಗುತ್ತೆ. ಸೊ ಹಾಗೆಯೇ ಮೂವಿನೂ ಚೆನ್ನಾಗಿ ಮಾಡಲಿ ಅಂತ ಅಂದ್ಬಿಟ್ಟೆ ನಮ್ಮದೊಂದು ಉದ್ದೇಶ ಇದೆ. ಆದ್ರೇ ಮತ್ತು ಇನ್ನೇನಾದರೂ ಮುಂದೆ ಮಾಡ್ಬೋದು ನಾವು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ತುಂಬ ಟ್ರೈ ಮಾಡಿದ್ವಿ. ಡನ್ ಅವರ್ ಬೆಸ್ಟು ಎಂಟರ್ಟೈನ್ ಮಾಡಲಿಕ್ಕೆ, ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಪ್ರಯತ್ನ ಪಟ್ಟಿದ್ದೀವಿ. ಸೊ ಪ್ಲೀಸ್ ಎಲ್ಲ ಬಂದು ಗುರುಗೆ ಮೃದುಲಾಗೆ ಇಬ್ರಿಗೂ ಸಪೋರ್ಟ್ ಮಾಡಿ. ಗುರು ತುಂಬ ಚೆನ್ನಾಗಿ ಮಾಡಿದ್ದಾನೆ, ಕಷ್ಟಪಟ್ಟು ಮಾಡಿದ್ದಾನೆ. ಆ್ಯಕ್ಚುಲಿ ಈ ಥರ ಇರಲಿಲ್ಲ, ಡ್ಯಾನ್ಸ್ ಮಾಡೋದಾಗಲಿ ಫೈಟ್ ಮಾಡೋದಾಗಲಿ. ಸೊ ಆಮೇಲೆ ಆ ಚಳಿಯಲ್ಲಿ ಇವರಿಬ್ಬರು ಆ್ಯಕ್ಟಿಂಗ್ ಮಾಡೋದಂತ ಪರ್ಫಾರ್ಮೆನ್ಸ್ ಮಾಡೋದು ಇಟ್ಸ್ ನಾಟ್ ಈಸಿ. ನಾವು ಹಿಂದ್ಗಡೆ ನಿಂತ್ಕೊಂಡಿರ್ಬೋದು, ಬಟ್ ದೇ ಡನ್ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೊ ಅವರಿಗೆ ಅದು ಬೆಲೆ ಸಿಗಲಿ ಅಂತ ಅಂದ್ಬಿಟ್ಟು ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಆ್ಯಂಡ್ ಐ ರಿಕ್ವೆಸ್ಟ್ ದಟ್. ಅದಲ್ಲದೆ ಶ್ರೀ ಮುರಳಿಯವರು ಬಂದು ಹೋಗಿದ್ದಕ್ಕೆ ತುಂಬ ಖುಷಿ ಆಯಿತು. ಈಸ್ ಮೈ ಜಿಮ್ ಪಾರ್ಟ್ನರ್, ಇಬ್ಬರು ನಾವು ಒಟ್ಟಿಗೆ ಜಿಮ್ ಮಾಡ್ತಾಯಿದ್ವಿ. ಸೊ ಐ ಹಾರ್ಟ್ಫುಲಿ ಥ್ಯಾಂಕ್ ಹಿಮ್ ಆ್ಯಂಡ್ ಆಲ್ಸೋ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್ ಮೂವೀಸು. ಅವರು ಒಂದು ನಮ್ಮ ಇಂಡಸ್ಟ್ರಿಗೆ ದೊಡ್ಡದಾಗಿ ಬೆಳೀಲಿ ಅಂತ ಅಂದ್ಬಿಟ್ಟು ನಾನು ಅವರಿಗೆ ಆಶಿಸ್ತೀನಿ. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಹಿಮ್. ಸೊ ಥ್ಯಾಂಕ್ಸ್ ಫಾರ್ ಎವ್ರಿಬಡಿ. ಇಲ್ಲಿ ನಮ್ಮ ಊರಿಂದೆಲ್ಲ ನಮಗೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ನಾನು ಎಲ್ಲರೂ ಬಂದಿದ್ದಾರೆ. ನಮ್ಮ ಚಿಕ್ಕಪ್ಪ ಮತ್ತು ಎಲ್ಲರೂ ಬಂದಿದ್ದಾರೆ ಊರಿಂದ. ಹಾಗೆಯೇ ನಮ್ಮ ಚಿಕ್ಕಮ್ಮವ್ರು ಬಂದು ಇಲ್ಲೆಲ್ಲ ದೇ ಸಪೋರ್ಟೆಡ್ ಮೀ. ಐ ಥಿಂಕ್ ದೇರ್ ಎಲ್ಲರದ್ದು ಆಶೀರ್ವಾದ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಮೀ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ. ಪ್ರತಿ ಶುಕ್ರವಾರನೂ ಸಿನಿಮಾ ಪ್ರೇಮಿಗಳಿಗೆ ಹಬ್ಬ, ಯಾಕೆಂದ್ರೆ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗುತ್ತೆ. ಎಲ್ಲಾ ಸಿನಿಮಾನು ನೋಡಬೇಕು ಅನ್ನೋ ಆಸೆ ಕೂಡ ನಮಗಿರುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.